ಏನೇ ಹೇಳು ನೀನು. ಹೆಂಗೆಂಗೋ ಆಗೈತದೆ ಜೀವನ. ನನ್ನ ಮಗಳು ಜೀವನ ಸಂಸಾರ ಸೊರೈತದೋ ಇಲ್ವೋ ಅನ್ನೋ ಮಟ್ಟ ತನಕ ಇತ್ತು. ಇವಾಗ ನೋಡು, ಎಲ್ಲ ಸೊರೋಗಿ ಎಲ್ಲನೂ ನ್ಯಾಯ ನೀತಿ ಥರ ಆಗ್ಬಿಟ್ಟು ಹೆಂಗೋ ಇನ್ನು ಮೊಮ್ಮಗಳದ್ದು ಮದುವೆ ನೋಡಂಗೆ ಆಗ್ಬಿಟ್ಟೈತೆ ನಮ್ದಂತೂ. ಇನ್ನೇನು ಬೇಕು ಸರಜಿ. ನಾನು ತಪ್ಪು ಮಾಡಿದೆ, ನಂದು ಒಂದು ಆಟ ನಿಂದೊಂದು ಇದು ಏನೇನೋ ಆಗಿ ಕೊನೆಗೂ ನನ್ನ ಮಗಳು ಜೀವನ ಸೊರೋಯ್ತು ಅಷ್ಟೇ. ಆದರೆ ಒಸಿ ನನ್ನ ಮೊಮ್ಮಗಳು ಒಸಿ ನೋಡ್ರಿ ರಮ್ಯಂಗೆ ಒಸಿ ದುರಂಕಾರ ಐತಿ. ಎಲ್ಲರ ಅಮ್ಮನ ಬುದ್ಧಿ ನೀನಿಯ ಅದು ಬಿಟ್ರೆ ಇನ್ನು ಯಾವ ಒಂದಿಷ್ಟು ಬೇರೆ ಬುದ್ಧಿ ಇಲ್ಲ ನೋಡು. ಹ್ಞೂ ಈಗ ಒಳ್ಳೆಯನು ಮಗಳು ಇಬ್ರು ಹೋಗವ್ರಿ. ಹೋಗ್ಬಿಟ್ಟು ಪುರೋಹಿತರವ್ರಂತಲ್ಲ, ಅವ್ರಿಗೆ ಗೊತ್ತಿರೋರವ್ರಂತ ಇಲ್ಲೇ ನೀನು ಪ್ಯಾಟರ್ನಾಗೆ ಹೋಗ್ಬಿಟ್ಟು ಕೇಳ್ಕೊಬಿಟ್ಟು ಬರ್ತೀನಿ ಅಂತ ಹೋಗವ್ರಿ. ಅದೇ ಮಹಾಮಗಂದು ಇವ್ರದ್ದು ಇಬ್ರದ್ದು ಕೇಳ್ಕೊಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೋಗವ್ರಿ. ಇನ್ನೇನು ಕೇಳ್ಕೊಬಿಟ್ಟು ಹಂಗೆ ನೀನು ಬರ್ತಾರೆ. ನೋಡೋಣ ಏನು ಹೇಳ್ತೈತೋ ಜಾತಕದಾಗ ಏನಾಯ್ತೋ ಏನೋ. ಅಂತೂ ಎಲ್ಲ ಮದುವೆ ಕಾರ್ಯ ಎಲ್ಲ ಮತ್ತೆ ಶುರುವಾಗ್ಬಿಟ್ರೆ ಏನೋ ಒಂಥರ ಮನ್ಸು ಖುಷಿ. ನಮ್ಮ ಮನೆಗೆ ಸ್ಯಾನೆ ವರ್ಷಗಳೇ ಆಗ್ಬಿಟ್ಟವೇನೋ, 18-20 ವರ್ಷಗಳೇ ಆಗೋಗ್ಬಿಟ್ಟವೆ. ಮನೆಯಾಗೆ ಫಂಕ್ಷನ್ ಗಿಂಕ್ಷನ್ ಎಲ್ಲ ಆಗ್ಬಿಟ್ಟು ಇವಾಗ ನೋಡಿ ಫಂಕ್ಷನ್ ಆಯ್ತಾ. ಇನ್ನೊಂಥರ ಏನೋ ಮನ್ಸಿಗೆ ನೆಮ್ಮದಿ ಖುಷಿ. ಹೂನಿ ಮೊಮ್ಮಗಳಿಗೆ ಏನಾರ ಮಾಡಿಸ್ಬೇಕಿತ್ತೆ ನಾವು. ಅವ್ರ ಹತ್ರ ಎಷ್ಟು ಕೋಟಿನ ಇರ್ಬೋದು, ಆದ್ರೂ ನಮ್ಮದು ಅಂತ ಹೇಳ್ಬಿಟ್ಟು ನಾವು ಏನಾರ ಮಾಡಿಸ್ಬೇಕಲ್ವೇ. ಹ್ಞೂ ಮಾಡಿಸ್ಬೇಕು. ಮೊಮ್ಮಗಳಿಗೆ ಅಂತ ಒಂದು ಏನಾರ ಮಾಡ್ಸಾಕ್ಲಿಲ್ಲ ಅಂದರೆ ಸಂದಾಕಿರ್ತದ. ಮೊಮ್ಮಗಳಿಗೆ ಮಾಡಿಸ್ಲಿಲ್ಲ ಅಂದ್ರೆ ನಡೀತದೆ. ಮೊಮ್ಮಗಳಿಗೆ ಏನಾರ ಮಾಡಿಸ್ಬೇಕು ಮದುವೆಗೆ ನೋಡಿ. ಏನಾರ ಒಂದು ಕ್ಲೀಸ್ ಏನಾರ ಮಾಡ್ಸೋಕ್ಕಾಯ್ತದ ಏನು ಅಂತ ಹೇಳ್ಬಿಟ್ಟು. ನಮ್ದಾಗೂ ಕಾಸಿಲ್ಲ, ಇರೋದ್ರಾಗ ಹೆಂಗೋ ಮಾಡ್ಸನಿ. ನನ್ನ ಮಗಳಿಗೂ ಏನೂ ಲೆಕ್ಕ ಇಲ್ಲ, ಆದ್ರೂ ಮಾಡ್ಸೋದ್ರಾಗ ತೆಪ್ಪೇನು ಹೇಳು. ಓ ಅಷ್ಟೇ ನೀನಿಯ ಮಾಡ್ಸಂತಾಗ. ಅಜ್ಜಿ, ತಾತ, ಅಮ್ಮ ಎಲ್ಲಿ? ಓ ಮೊಮ್ಮಗಳೇ, ಬಾಬಾ ಕುಂತ್ಕ ಬಾ. ನಾನು ನಿನ್ಗೇನೇನಿಯ ಕಾಯ್ತಾ ಇದ್ದೆ. ನೀವು ಅಮ್ಮ ನಿಮ್ಮ ಅಪ್ಪ ಇಬ್ರು ಅದೇನೋ ಜಾತಕ ಈತ ತೋರಿಸ್ಕೊಬರಕ್ಕೆ ಅಂತ ಹೋಯ್ತಾ ಇದ್ರು. ಯಾರು ಹುಡುಗ? ನಮ್ಮ ಹಳ್ಳಿ ಹುಡುಗ ನೀನಿಯ? ಯಾರು ಇವನು? ಸುತ್ತಿ ಬಳಸಿ ಹೇಳೋ ಅವಶ್ಯಕತೆ ಏನಿಲ್ಲ ಅಜ್ಜಿ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ಇವ್ನು ನನ್ನ ಲವ್ವರು. ನಾನು ಇವನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೇನೆ ಇಲ್ಲೂ ಕರ್ಕೊಂಡು ಬಂದಿದ್ದು. ಒಂದ್ಸಲ ಅಮ್ಮಂಗೂ ಅಪ್ಪಂಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು. ಏನು ಹೇಳ್ತಾ ಇದೆಯಾ ಮೊಮ್ಮಗಳೇ? ಅಯ್ಯೋ 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 ಅಯ್ಯೋ, ಏನು ಮಾತು ಅಂತ ಮಾತಾಡ್ತಿದ್ಯಾ? ನಿನ್ನ ಮದುವೆ ಕಾರ್ಯ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದರೆ ನೀನು ನೋಡಿದ್ರೆ ಇವನು ಯಾರನ್ನ ನನ್ನ ಲವ್ವರು ಅಂತ ಕರ್ಕೊಂಡ್ಬಂದಿದ್ಯಲ್ಲ. ಯಾರ ನೀನು? ಏಯ್ ಕಳಿಸು, ಉಗಿದು ಕಳಿಸು ಮೊದಲು. ಹಲೋ, ನೀವು ಯಾರು ನನ್ನನ್ನು ಕೇಳೋಕ್ಕೆ? ನೀವು ಯಾರು ಅಂತ? ಇವ್ನು ನನ್ನ ಲವ್ವರು. ನಾನು ಇವನು ಮದುವೆ ಮಾಡ್ಕೊತೀನಿ, ಓಕೆನಾ? ಅದನ್ನು ನಿಮ್ಮ ಹತ್ರ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಅಪ್ಪ ಅಮ್ಮ ಒಂದರು ಹ್ಞೂ ಅಂತಂದರೆ ಅಷ್ಟೇ ಸಾಕು. ನೋಡಿ, ನೀವು ಯಾರೋ ತೋರಿಸಿರೋ ಹಳ್ಳಿ ಗಮಾರನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ನಾನೇನು ಲೂಸಾ? ನಾನೇನು ನನ್ನ ಲೆವೆಲ್ಲೇನು? ನಾನು ಯಾಕೆ ಹೋಗಿ ಹಳ್ಳಿ ಗಮಾರನ್ನು ಮದುವೆ ಮಾಡ್ಕೊಳ್ಳಿ? ನಮ್ಮಮ್ಮನ ಫ್ರೆಂಡ್ ಆಗಿದ ತಕ್ಷಣ ನಮ್ಮಮ್ಮನೇ ಮದುವೆ ಮಾಡ್ಕೋಬೇಕಿತ್ತು. ನಾನು ಯಾಕೆ ಮದುವೆ ಮಾಡ್ಕೋಬೇಕು? ನಾನೇನಿದ್ರು ಇವನ್ನೇ ಮದುವೆ ಮಾಡ್ಕೊಳ್ಳೋದು. ಇವನ್ನೇ ನನ್ನ ಲವ್ವರು, ಓಕೆನಾ? ಅಯ್ಯೋ 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 ಅಯ್ಯೋ, ನಿಮ್ಮಮ್ಮನ ಬುದ್ಧಿನೇ ಬಂದ್ಬಿಟ್ಟೈತೆ ನಿನ್ಗಂತೂ. ನಿಮ್ಮಮ್ಮನ ಕಂತ್ರಿ ಬುದ್ಧಿನೇ ನಿನ್ಗೂ. ಸ್ಟಾರ್ಟಿಂಗ್ ನಿಮ್ಮಮ್ಮ ಹಿಂಗೇನೆ ನೀ ಆಡಿ ಜೀವನ ಹಾಳು ಮಾಡ್ಕೊಂಡ್ಲು ಕಣಮ್ಮಿ. ನೀನು ನಿಮ್ಮಮ್ಮನ ಥರ ನೀ ಜೀವನ ಹಾಳು ಮಾಡ್ಕೋಬೇಡ. ನನ್ನ ಮಾತು ಕೇಳು. ಸುಮ್ಮನೆ ನೀನಿಯ ಎಂತೆಂಥವ್ರನ್ನ ನಂಬ್ಕೊಬಿಟ್ಟು ಮೋಸ ಹೋಗ್ಬೇಡ. ಆ ಮಗ ಒಳ್ಳೆ ಅಪ್ರಂಜಿ ಚಿನ್ನ ಇದ್ದಂಗೆ ಅಂತ ಚಿನ್ನನ್ ಬಿಟ್ಬಿಟ್ಟು ಇವನು ಅವನ ತಳ್ಕು ಬಳ್ಕು ನೋಡ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು, ಬ್ಯಾಡ ಸುಮ್ಕಿರು. ಬೇಬಿ ಯಾರು ಇವರು? ನಮ್ಮಮ್ಮೋರಮ್ಮ. ನಮಗೆ ಅಜ್ಜಿ ಆಗಬೇಕು. ಬಿಟ್ಟು ಉಪದೇಶ ಕೊಟ್ಟು ಇವ್ರ ಫ್ರೆಂಡ್ಶಿಪ್ ಉಳಿಸ್ಕೊಳಕ್ಕೆ ನನ್ನನ್ನು ಮದುವೆ ಮಾಡ್ಕೊಡ್ತಾವ್ರೆ. ಯಾವುದೋ ತಾತನ ಕಾಲದಾಗೆ ನಾನು ಚಿಕ್ಕ ಮಗು ಆಗಿದ್ದಾಗ ನನಗೆ ಇವ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳಿದ್ರಂತೆ. ಅದಕ್ಕೆ ಇವಾಗ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಫೋರ್ಸ್ಫುಲಿ ನನ್ನ ಬಲವಂತ ಮಾಡ್ತಾವ್ರೆ. ಅದಕ್ಕೆ ನೀನು ನೈಟ್ ಫೋನ್ ಮಾಡಿಬಿಟ್ಟು ಬಾ ಅಂತ ಹೇಳಿದ್ದು. ನೋಡು, ನೀನೇನು ತಲೆ ಕೆಡಿಸ್ಕೊಬೇಡ. ಇವರೆಲ್ಲ ಹಂಗೇನೆ ಹಳ್ಳಿ ಜನ. ಬಾಯ್ ಬಿಡ್ಕೊಂಡ್ರು ನೀನೇನು ತಲೆ ಕೆಡಿಸ್ಕೊಬೇಡ. ಬಾಯ್ ಬಡ್ಕೊತಾರೆ, 10 ನಿಮಿಷ ಸುಮ್ಮನೆ ಆಗ್ತಾರೆ, ಓಕೆನಾ? ಅಮ್ಮ ಬರೋ ತನಕ ವೆಯ್ಟ್ ಮಾಡು. ಅಮ್ಮ ಅಪ್ಪ ಬಂದರೆ ಒಂದ್ಸಲ ನೋಡೋಣ, ಹೇಳೋಣ ಒಂದ್ಸಲ ಈ ಥರ ಲವ್ ಮಾಡ್ತಾ ಇದ್ದೀವಿ, ಮದುವೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಏನೋ ಹಂಗೂ ಹಿಂಗೂ ಅಂತ ಹೇಳಿದ್ರೆ ಮುಂದೆ ಗೊತ್ತಲ್ಲ, ಏನಾದರೂ ಒಂದು ಯೋಚನೆ ಮಾಡೋಣ. ಅಲ್ಲಿ ತನಕ ಡೋಂಟ್ ಫೀಲ್ ಬ್ಯಾಡ್, ಓಕೆ? ನನ್ನ ತಮ್ಮ ಇದ್ದಾನೆ, ಅವ್ನು ಫುಲ್ ಸಪೋರ್ಟ್ ಮಾಡ್ತಾನೆ, ಓಕೆನಾ? ನೀನು ತಲೆನೇ ಕೆಡಿಸ್ಕೊಬೇಡ. ಮಮ್ಮಿ ಡ್ಯಾಡಿ ಬರೋ ತನಕ ವೆಯ್ಟ್ ಮಾಡು. ಲೇ ಮನಿಯಾಳಿ, ನೀನಂತೂ ಉದ್ಧಾರ ಆಗಕ್ಕಿಲ್ಲ, ಹಾಳಾಗೋಯ್ತೀಯಾ. ಯಾರಲ್ಲ ನೀನು? ಇವಳು ತಲೆ ಕೆಡಿಸ್ಬಿಟ್ಟು ಯಾಕೆ ನೀನು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ಯಾ? ನೋಡಪ್ಪ, ಸುಮ್ಮನೆ ನಮ್ಮ ಮನೆ ಮಾನ ಮರ್ವದೆಲ್ಲ ಕಳಿಬೇಡ ನೀನು. ನಮ್ಮ ಮನೆಯಾಗೆ ಮಾನ ಮರ್ವದಿಗೆ ಜಾಸ್ತಿ ಬೆಲೆ ಕೊಡ್ತೀವಿ ನಾವು. ನೋಡು, ಸುಮ್ಕೆ ನೀನು ಬಿಟ್ಬಿಟ್ಟು ಹೊಂಟೋಗು. ಹೀಗಾಗಲೇ ನೀವು ಮದುವೆ ಎಲ್ಲನೂ ಸೆಟ್ ಮಾಡ್ತಾ ಇದ್ದೀವಿ. ನೀನು ಇವಾಗ ಇಂಥ ಟೈಮಾಗಿ ಹಿಂಗೆ ಆಡ್ಬಿಟ್ರೆ ನಮ್ಮ ಮನೆ ಮಾನ ಮರ್ವದೆಲ್ಲ ಹೋಯ್ತದೆ ಕಣಪ್ಪ. ನೀ ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು. ಯಾರ್ಲ ನೀನು? ಯಾರ್ಲ? ಈ ಕಡೆಯಿಂದ ಅದು ಒದ್ದೆ ಅಂದರೆ ಬಿದ್ದೋಗ್ಬಿಟ್ಟಿರ್ತೀಯ ಮಗನೇ. ಒಯ್ತಾ ಇರಲಿಂದ ಹಳ್ಳಿ ಇದು ಮಾನ ಮರೋದಿ ಬಿಟ್ಬಿಟ್ಟು ಇಲ್ಲಿಗ ನಾನು ಬಂದಿದೆಯಲ್ಲ ಹುಡುಗಿ ಕರೆದ್ಲು ಅಂತ ಹೇಳ್ಬಿಟ್ಟು ಅವಳಿಗಂತೂ ಏನೂ ಗೊತ್ತಾಗಕ್ಕಿಲ್ಲ. ಮೂರು ಬಿಟ್ಟು ನನ್ನ ಮಗನೇ ಒಯ್ತಾ ಇರು ಇಲ್ಲಿಂದ, ಒಯ್ತಾ ಇರು. ಆತ ಅವ್ನು ನನ್ನ ಲವ್ವರು. ನೀನು ನನ್ನ ಲವ್ವರ್ನೇ ಹೆಂಗಂದ್ರಾಗೆ ಮಾತಾಡಿಸ್ತೀಯಲ್ಲ ನೀನು. ಸೆನ್ಸ್ ಇಲ್ವಾ ನಿನಗೆ? ಎಲ್ಲ ಲೌಡಿ
ಬಿಟ್ಟಂಗೆ ಬೆಳೆಸೋಳು ನಿಮ್ಮ ಅಮ್ಮನೇ ಮೊದಲು 420 ಅಲ್ವಾ. ನಿಮ್ಮ ಅಮ್ಮ ನಿನ್ನ ಹಂಗೆ ಬೆಳೆಸ್ಬಿಟ್ಟವಳೆ ತಗ ನೋಡು. ಹೆಂಗೆ ಬೆಳೆಸವಳೆ ಅಂದರೆ ನಿನ್ನ ಲವ್ವರ್ನ ಮನೆ ಕರ್ಕೊಬಿಟ್ಟು ಬಂದು ತೋರ್ಸೋವಷ್ಟು ದೊಡ್ಡಳಾಗೋಗ್ಬಿಟ್ಟಿದ್ಯಾ ನೀನು. ಮೂರ್ವ ದಿನ ನಿಮ್ಮ ಅಮ್ಮ ಯಾವುದೋ ಒಂದು ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡೈತಾನೆ. ಹಂಗೆ ಮೂರ್ವ ದಿನಾಗೆ ನೀವು ಮದುವೆ ಮಾಡ್ಕೊಂಡು ಹೋಗ್ಬೇಕು ತಾನೆ. ಅದು ಬಿಟ್ಬಿಟ್ಟು ಲವ್ವರು ಗಿವ್ವರು ಅಂತ ಹೇಳ್ಬಿಟ್ಟು ಇವ್ನು ಯಾವನೋ ಮೂದೇವಿ ನನ್ನ ಮಗ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಕರ್ಕೊಬಂದ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು. ಹಲೋ, ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ. ದಿಸ್ ಇಸ್ ನನ್ ಆಫ್ ಯೋರ್ ಬಿಸ್ನೆಸ್, ಓಕೆ. ಇದು ನನ್ನ ಪರ್ಸ್ನಲ್ ಮ್ಯಾಟರ್. ನಾನು ಯಾರನ್ನ ಮದುವೆ ಮಾಡ್ಕೋಬೇಕು, ಏನು ಮಾಡಬೇಕು, ಹೆಂಗಿರಬೇಕು ಅದೆಲ್ಲ ನನಗೆ ಬಿಟ್ಟಿದ್ದು. ನೀವ್ಯಾರು ಮಾತಾಡೋಕ್ಕೆ? ನಿಮ್ಮ ಮಗಳು ನೀವು ಮಾತಾಡಬೇಕಿತ್ತು, ನನಗೆ ಮಾತಾಡೋ ಅವಶ್ಯಕತೆ ನೀವಿಲ್ಲ, ಓಕೆ. ನಾನು ಇವನು ಲವ್ ಮಾಡ್ತಾಯಿದ್ದೀನಿ, ಇವನೇ ಮದುವೆ ಮಾಡ್ಕೊಳ್ತೀನಿ. ನೋಡಿ, ನಾನು ಇಲ್ಲಿಂದ ಹೋಗೋಕೆ ನಾನು ರೆಡಿ ಆಗಿದ್ದೀನಿ. ಏನು ಮಾಡ್ತೀರಾ? ಒಂದು ಮಾತು ಅಪ್ಪ ಅಮ್ಮಗೆ ಹೇಳಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇಬ್ಬರೂ ಹೇಳ್ಬಿಟ್ಟು ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡು ಮಾಡಿದ್ದೀವಿ. ನಮ್ಮ ಅಮ್ಮಂಗೆ ನಾನು ಬೇಕಾ ಇಲ್ಲ ಅಂದರೆ ಫ್ರೆಂಡ್ ಮಗ ಬೇಕಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಲಿ. ಆಮೇಲೆ ನೋಡ್ತೀನಿ ಏನು ಮಾಡಬೇಕು ಅಂತ ಹೇಳಿ. ಬೇಬಿ ಕಮಾನ್ ಬೇಬಿ, ನೀನು ರೆಸ್ಟ್ ಮಾಡ್ಬಾ, ಡೋಂಟ್ ವರಿ. ಅಷ್ಟು ದೂರದಿಂದ ಬಂದಿದ್ಯಾ, ಇಲ್ಲಿ ನಮ್ಮ ಮನೇಲಿ ಸೆನ್ಸ್ ಇಲ್ಲ, ಒಂದು ಕಾಫಿ ಆದರೂ ಮಾಡ್ಕೊಡ್ಬೇಕು ಅಂತ. ಬಾ ಬೇಬಿ, ನೀನು ರೆಸ್ಟ್ ಮಾಡು. ಇದು ನನ್ನ ಮನೆ. ನನ್ನ ಮಗಂಗೂ ಈ ಮನೆಯ ಪ್ರವೇಶ ಇಲ್ಲ. ಇದು ನನ್ನ ಮನೆ, ಸರಿನಾ? ತಿಳಿತಾ? ನೀನೇನಾರ ಇದು ಹಂಗೆ ಹಿಂಗೆ ನಾನು ಬರದೆ ಮಾಡದೆ ಅಂತ ಏನಾರ ಮಾಡಿದೆ ಅಂದರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ನಿಮ್ಮಮ್ಮ ಬರೋ ತನಕ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು, ಇಲ್ಲ ಈಚೆ ಕಡೆ ನಿಂತ್ಕೊಂಡಿರ್ಬೇಕು. ರೀ, ಈಚೆ ಕಡೆ ನಿಂತ್ಕೊಂಡ್ರೆ ಊರಾಗಿರಲ್ಲ ನೋಡಿ, ನಮ್ಮ ಮಾನ ಬರ್ಬದಿ ಹೋಯ್ತದ್ರಿ. ನೀವು ಈಚೆ ಕಡೆ ಅಂತ ಹೇಳ್ತೀರಾ. ಎಲ್ಲೋ ಅಂತ ಒಳಗಡೆ ನೀವು ಬಿದ್ದಿರಲಿ, ಸುಮ್ಕಿರ್ರಿ. ಅವ್ರ ಅಪ್ಪ ಅಮ್ಮ ಬರೋ ತನಕ. ಅವ್ರ ಅಪ್ಪ ಅಮ್ಮ ಬಂದಮೇಲೆ ಏನೋ ಮಾತಾಡ್ಬಿಟ್ಟು ಒಂದು ಮಾತಾ ಕಳಿಸ್ತಾರೆ, ಸುಮ್ಕಿರ್ರಿ. ಅಲ್ವೇ, ಈ ಮನೆಯಳಿ ಮಾಡಿರೋ ಕೆಲಸಕ್ಕೆ ಮತ್ತೆ ತಲೆ ತಗ್ಸ್ಬೇಕಾಯ್ತಲ್ಲಿ ನಾನು. ಇವರಮ್ಮ ಮಾಡಿದ್ದಕ್ಕೂ ತಲೆ ತಗ್ಸ್ದೆ ಅಂತ ಪರಿಸ್ಥಿತಿ ಬಂದಿತ್ತು. ಇವಾಗೂ ತಲೆ ತಗ್ಗಿಸ್ಬೇಕು. ನನ್ನ ಮಗನ ಒಳಗಡೆ ಇಕ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ ಜನ ನೋಡಿದವರು. ಎಲ್ಲರೂ ನೋಡ್ಬಿಟ್ರಾ? ನೀನು ಕರ್ಕೊಬರ್ಬೇಕಾದ್ರೆ ದಾರಿನಾಗ ಎಲ್ಲ ನೋಡ್ತಾ ಇದ್ರಾ? ನೋಡಿ, ಅವ್ರು ನೋಡ್ತಾ ಇದ್ರ ಬಿಟ್ರ ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡಿದ್ರು ಬಿಟ್ಟು ನನಗೆ ಯಾವ ವ್ಯತ್ಯಾಸನೂ ಆಗಲ್ಲ. ಈಸ್ ಮೈ ಲವರ್, ಮುಂದೆ ಫ್ಯೂಚರ್ ಹಸ್ಬೆಂಡ್. ನಾನೇ ಕೆದ್ರುಕೊಂಡ್ಲಿ. ಬೇಬಿ, ಇವ್ರು ಮಾತಾಡ್ತಾನೆ ಇರ್ತಾರೆ. ಬಾ, ಸುಮ್ಮನೆ ಹೋಗೋಣ, ಒಳಗಡೆ ಬಾ. ಅಯ್ಯೋ 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 ಅಯ್ಯೋ, ಏನು ಕರ್ಮ ಮಾಡಿದ್ವೋ ನಾವಂತೂ. ಬರೀ ಆಟೋಗಳಲ್ಲಿ ನೋಡ್ದಂಗಾಯ್ತು. ಅಯ್ಯೋ, ತಾಯಿ ಅಂತೆ ಮಗಳು ನೂರಿನಂತೆ ಸೀರೆ ಅಂತ ಗಾದೆ ಮಾತಿಲ್ವಾ? ಹಂಗೆ ನಿನಿಯ ನೋಡಿ, ಎಲ್ಲ ನನ್ನ ಮಗಳು ಜರಾಕ್ಸ್ ಕಾಪಿ ನಿನಿಯ ನನ್ನ ಮೊಮ್ಮಗಳು. ಏನು ಮಾಡನಿ ಏಯ್ ಸರೋಜಿ, ರೀ? ನೋಡೆ, ನಮ್ಗೆ ಇವ್ರು ಉಸಾಬರಿಗಳೆಲ್ಲ ಬೇಡ. ಇದು ಹಳ್ಳಿ. ಹೋದ್ರೆ ಮಾನ ಮರುವದಿ ತಲೆ ಎತ್ತಕ್ಕಾಗಿಲ್ಲ. ಅಷ್ಟು ಮಾನ ಮರುವದಿ ಹೋಯ್ತದೆ. ನಮಗೆ ಯಾಕೆ ಬೇಕು? ಹಾಂ, ಹೇಳೋವಷ್ಟು ಬುದ್ಧಿ ಹೇಳೋಣ. ಕೂರ್ಸ್ಕೊಂಡು ಬಾಗ್ಲು ಗೀಕ್ಲು ಹಾಕು, ಬಂದ್ಮೇಲೆ ರೂಮಾಗ ಕೂರ್ಸ್ಕೊಂಡು ಬುದ್ಧಿ ಹೇಳೋಣ. ಹಾಂ, ಏನಾರ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಲವ್ವು ಪವ್ವು ಗಲಾಟಿ ಪಲಾಟಿ ಅಂತ ಆಯಿತು ಅಂದರೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅದೇನು ತೀರ್ಮಾನ ಮಾಡ್ಕೊತಾರೋ ಅಲ್ಲೇ ತೀರ್ಮಾನ ಮಾಡ್ಕೊಬಿಡ್ಲಿ. ಇಲ್ಲೆಲ್ಲನೂ ನಮ್ಮ ಹಳ್ಳಿನಾಗೆಲ್ಲ ಜೋರಾಗಿ ಕಿರ್ಚಾಡಿ ಮಾಡಿ ಮಾನ ಮರ್ಯಾದೆ ಎಲ್ಲ ಕಳ್ಕೊಳಕ್ಕೆ ನಾನು ತಯಾರಿ ಇಲ್ಲ. ಈಗಲೇ ನೀವು ಹೋಗಿರೋ ಮರ್ಯಾದೆ ಸಾಕು. ಇನ್ನೂ ಮರ್ಯಾದೆ ಕಳ್ಕೊಳಕ್ಕೆ ನನಗಂತೂ ರೆಡಿ ಇಲ್ಲ. ನನಗದು ಇಷ್ಟನೂ ಇಲ್ಲ. ನನ್ನ ಪಾಡಿಗೆ ನಾನು ಇದು ಬಿಡ್ತೀನಿ, ಸರಿನಾ? ಅವ್ರ ಪಾಡಿಗೆ ಅವ್ರನ್ನ ಕಳಿಸ್ಬಿಡಲ್ಲ. ತಿರುಗಿ ಮಗಳು ಮೊಮ್ಮಗಳು ಅಂತ ನೀನು ತಲೆ ಕೆಡಿಸ್ಕೊಂಡು ಕುಂತ್ಕೊಂಡು ಊರಾಗೆಲ್ಲ ಮಾನ ಮರ್ಯಾದೆ ಯಾರಾಜಾಗ ಹಾಕಂಗೆ ನೀನು ಮಾಡ್ಕೋಬೇಡ. ಈಗಲೇ ಹೇಳಿದ್ದೀನಿ, ಸರಿನಾ? ನಡಿ, ಬಾಕ್ಲು ಗೀಕ್ಲೆಲ್ಲ ಮುಚ್ಚು. ಮನೇಲಿ ಮಗಳು ಫೋನ್ ಹಾಕಿ ಫಸ್ಟು. ಅವಳು ಫೋನ್ ಹಾಕಿ ವಿಷಯ ಹೇಳು. ಈಗಳ್ರಿ, ಈಗಲೇ ಮಾಡಿಬಿಟ್ಟು ವಿಷಯನ ಹೇಳ್ಬಿಟ್ಟು ಬರ್ತೀನಿ. ಇಲ್ಲಾಂದರೆ ಬರ್ಲಿರ್ರಿ ಮಂತಕ್ಕೆ ಬಾ ಬೇಗ ಅಂತ ಫೋನ್ ಹಾಕ್ತೀನಿ. ಗಾಡಿ ಪಡಿ ಓಡಿಸ್ತಿರ್ತಾರೆ ಟೆನ್ಷನಾಗಿ, ಏನಾನ ಹೆಚ್ಚಿಗೆ ಕಮ್ಮಿ ಆದದ್ದು. ನಾನು ನೀನು ಫೋನ್ ಹಾಕಿ ಎಲ್ಲಿದ್ದೀರಾ ಹೊಸಿ ಅರ್ಜೆಂಟಾಗಿ ಬರ್ರಿ ಅಂತ ಹೇಳ್ತೀನಿ ಅಷ್ಟೇನೆ. ಹ್ಞೂ, ಸರಿ ಸರಿ.